ಹಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೆಸೆಟ್ 2024ರ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, 2024 ನವೆಂಬರ್ 24ರಂದು ಕೆಸೆಟ್ ಎಕ್ಸಾಮನ್ನು KE ಅವರು ಕಂಡಕ್ಟ್ ಮಾಡಿದರು. ಅದೇ ರೀತಿ ಡಿಸೆಂಬರ್ ಎಂಡಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ದು ಮತ್ತು ಜನವರಿಯಲ್ಲಿ ಕೆಸೆಟ್ನ ಕಟ್ ಆಫ್ನ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇದರಲ್ಲಿ ಟೋಟಲ್ ಆಗಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಅಂತ ಇದೆ ನೋಡಿ, ಇಲ್ಲಿದೆ ನೋಡಿ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಅಂದರೆ ಟೋಟಲ್ ಆಗಿ 469 ಜನ ಕ್ಯಾಂಡಿಡೇಟ್ ಜನರಲ್ ಕ್ಯಾಟಗರಿಯಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಎಷ್ಟು ನಿಂತಿದೆ ಕಟ್ ಆಫ್ ಅಂದರೆ 152 ನಿಂತಿದೆ. ಮತ್ತು SC ಅವರಿಗೆ 140, ST ಅವರಿಗೆ 140, ಕ್ಯಾಟಗರಿ 1 ಅವರಿಗೆ 142, ಕ್ಯಾಟಗರಿ 2A 142, ಕ್ಯಾಟಗರಿ 2B 138, ಕ್ಯಾಟಗರಿ 3A 144, ಕ್ಯಾಟಗರಿ 3B 148. ಫ್ರೆಂಡ್ಸ್, ಟೋಟಲ್ ಆಗಿ ಇದರಲ್ಲಿ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದ್ದು ಅಂದರೆ 416 ಸ್ಲಾಟ್ಸ್ ಅವೈಲೇಬಲ್ ಇದ್ದವು. ಟೋಟಲಾಗಿ 416 ಸ್ಲಾಟ್ಸ್ ಇಲ್ಲಿದೆ ನೋಡಿ. ಟೋಟಲಾಗಿ 416 ಸ್ಲಾಟ್ಸ್ ಅವೈಲೇಬಲ್ ಇದ್ದರು. ಆದರೆ ಟೋಟಲಾಗಿ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಂತಂದರೆ 469 ಜನ. ಅದರಲ್ಲಿ ಹೈಯೆಸ್ಟ್ ತೆಗೆದವರು ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು ಅಂದರೆ 188 ಹೈಯೆಸ್ಟ್ ಸ್ಕೋರ್ ಆಗಿತ್ತು ಈ ವರ್ಷ ಕನ್ನಡದಲ್ಲಿ. ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭಾಳಷ್ಟು ಹೈ ಆಗಿ ನಿಂತಿದೆ ಕಟ್ ಆಫ್. ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಕಾಂಪಿಟೇಷನ್ ಭಾಳಷ್ಟು ಹೆಚ್ಚಾಗ್ತಾ ಇದೆ. ಅಂದರೆ ಹೋದ ವರ್ಷ ಸುಮಾರು ಅಂದರೆ 2024ರಲ್ಲಿ ಜನವರಿಯಲ್ಲಿ ಕಂಡಕ್ಟ್ ಮಾಡಿದಾಗ ಸುಮಾರು 7 ಲಕ್ಷ ಜನ ಅಭ್ಯರ್ಥಿಗಳು ಕೆಸೆಟ್ ಎಕ್ಸಾಮನ್ನು ಬರೆದಿದ್ದರು. ಆದರೆ 2024ರ ಅದೇ ವರ್ಷದ ನವೆಂಬರ್ ತಿಂಗಳಲ್ಲಿ ನಡೆಸಿದಂಥ ಕೆಸೆಟ್ ಎಕ್ಸಾಮಲ್ಲಿ 1.5 ಲಕ್ಷದಷ್ಟು ಜನ ಕೆಸೆಟ್ ಎಕ್ಸಾಮನ್ನು ಬರೆದಿದ್ದರು. ಅಂದರೆ ಭಾಳಷ್ಟು ಸುಮಾರು 6 ಲಕ್ಷದಷ್ಟು ಅಭ್ಯರ್ಥಿಗಳು ಕಡಿಮೆ ಆಗಿದ್ದಾರೆ ಅಂತ ಅರ್ಥ. ಆದರೆ ಓದುವವರ ಸಂಖ್ಯೆ ಅಂದರೆ ಗುಣಮಟ್ಟದ ಒಂದು ಓದುವವರ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿ ನೀವು ಇಲ್ಲಿ PWD ಅಲ್ಲಿ ನೀವು ಕಟ್ ಆಫ್ ನೋಡ್ತಿರ್ಬೋದು. ಜನರಲ್ ಕ್ಯಾಂಡಿಡೇಟ್ ಅವರಿಗೆ 136, ಮತ್ತು SCದವರಿಗೆ 128, STದವರಿಗೆ 128, ಮತ್ತು ಕ್ಯಾಟಗರಿ 1 ಅವರಿಗೆ 122, ಕ್ಯಾಟಗರಿ 2A 128, ಕ್ಯಾಟಗರಿ 2B 126, ಕ್ಯಾಟಗರಿ 3A 130, ಕ್ಯಾಟಗರಿ 3B 130. ಫ್ರೆಂಡ್ಸ್, ಈ ರೀತಿಯಾಗಿ ಕಟ್ ಆಫ್ ನಿಂತಿರುತ್ತೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಮುಂದೆ ನಿಮಗೆ ಯಾವ ಸಬ್ಜೆಕ್ಟು ಕಟ್ ಆಫ್ ಬೇಕು ಅಂತೇಳಿ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗ್ತವಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.